ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ನ್ಯಾಗ ಐ.ಟಿ ಇಂಡೆಕ್ಸ್ ಪರಿಸ್ಥಿತಿ ಅಷ್ಟು ಸರಿ ಇಲ್ಲಾಗಿತ್ತಂತ ನಾವು ಅನ್ಬೋದಾ. ಏನ್ ಟೊಮ್ಯಾಟೊ ಇರ್ತೈತಿ, ಆ ಟೊಮ್ಯಾಟೊಕ್ಕಿಂತ ಕೆಂಪ್ ಇವತ್ತು ಭಾರತದ ಐ.ಟಿ ಇಂಡೆಕ್ಸ್ ಪರಿಸ್ಥಿತಿ ಇತ್ತು. ಐ.ಟಿ ಇಂಡೆಕ್ಸ್ ನೋಡ್ಬೋದು ಇವತ್ತು 5.5% ಹೆಚ್ಚು ಬಿದ್ದೈತಿ. ಮತ್ತು ಭಾರತದ್ದು ಏನ್ ದೊಡ್ಡ ದೊಡ್ಡ ಐ.ಟಿ ಕಂಪ್ನಿಗಳು ಇದಾವ, TCS ಆಗಲಿ, ವಿಪ್ರೋ ಆಗಲಿ, ಇನ್ಫೋಸಿಸ್ ಆಗಲಿ, ಎಲ್ಲಾ ಕಂಪ್ನಿಗಳ 5%ಗಿಂತ ಹೆಚ್ಚು ಬಿದ್ದಾವ. ಎಂತ ದೊಡ್ಡ ದೊಡ್ಡ ಕಂಪ್ನಿಗಳ ಯಾವಾಗನು ವೀಕ್ಷಕರೇ ಸಾಮಾನ್ಯ ದಿನಗಳದಾಗ 5% ಬಿಡ್ರಿ 1% ಬೀಳೋದನ್ನು ಬಹಳ ಕಠಿಣ ಇರ್ತೈತಿ. ಆದ್ರೆ ಇವತ್ತು ಒಂದ ದಿನ TCS ನೋಡ್ಬೋದ 5.5%ಗಿಂತ ಹೆಚ್ಚು ಬಿದ್ದೈತಿ. ಇನ್ಫೋಸಿಸ್ ಸಮೀಪ 6% ಬಿದ್ದೈತ್ರಿ. ವಿಪ್ರೋನು ಸಹ 4.79% ಬಿದ್ದೈತಿ. ಯಾಕೆ ಈ ತರ ಬಿತ್ತ ಐಟಿ? ಎಲ್ಲಾರ್ಗು ಏನ್ ಅನಿಸ್ತೈತೆ ಅಂತಂದ್ರೆ ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ ಆಗಿರ್ಬೋದು, ಅದ ಕಾರಣ ಐಟಿ ಬಿತ್ತಂತ ಎಲ್ಲರೂ ತಿಳ್ಕೊಂಡಿರ್ತಾರ. ಬಟ್ ನೋಡ್ಬೋದು US ಮಾರ್ಕೆಟ್ ಏನು ವೀಕ್ಷಕರೇ ಎಲ್ಲಾ ಪಾಸಿಟಿವ್ ನ ಇದಾವತ್ತ, ಫ್ಲಾಟ್ ಏನ ಇದಾವ. ಏಷ್ಯನ್ ಮಾರ್ಕೆಟ್ ಅನ್ನು ನೋಡ್ಬೋದು ನೀವು, ಫ್ಲಾಟ್ ಏನ ಇದಾವ, ಪಾಸಿಟಿವ್ ಇದಾವ. ಗ್ಲೋಬಲ್ ಮಾರ್ಕೆಟ್ ದಾಗನು ವೀಕ್ಷಕರೇ ಅಷ್ಟೇನ್ ಕೆಟ್ಟ ಪರಿಸ್ಥಿತಿ ಇಲ್ಲ. ಅದ್ರಾಗನು US ಐಟಿ ಇಂಡೆಕ್ಸ್ ಅಂತೀವಿ ನಾವು, ನ್ಯಾಸ್ಡ್ಯಾಗ್, ಅದನ್ನು ಸಹ 0.11% ಅಷ್ಟೇ ಬಿದ್ದೈತಿ. ಅದು ಏನ್ ಭಾಳ ಬಿದ್ದಿಲ್ಲ. US ಮಾರ್ಕೆಟ್ ಬಿದ್ದೈತಿ, ಅದ ಕಾರಣ ಭಾರತದ ಐಟಿ ಬಿದ್ದೈತಿ ಅಂತಾನು ಅನ್ನಕ್ ಬರಂಗಿಲ್ಲ. ಅಂದ್ರೆ ಎದಕ್ ಐಟಿ ಇಂಡೆಕ್ಸ್ ಈ ತರ ಬಿತ್ತ, ಅದ್ರಿಂದ ಮೇನ್ ಕಾರಣ ಏನಂತ ನಿಮ್ ತಲೆ ಕ್ವಶನ್ ಇರ್ಬೋದಾ. ಈಗ ಬರೀ ಅದರದನ ಆನ್ಸರ್ ನಾವು ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರು, ಇದೇನು ಐಟಿ ಬೀಳಾತೈತಿ, ಇದು ಐಟಿ ಬೀಳೋ ಹಿಂದ ಯಾವುದೋ ಬಿಸ್ನೆಸ್ನಾಗ ಏನೋ ಫಾಲ್ಟ್ ಆಗಿಲ್ಲ, ಯಾವುದೋ ಅರ್ನಿಂಗ್ಸ್ ಕಡಿಮೆ ಆಗ್ತಾವ, ಹಿಂಗೇನೋ ಟೆನ್ಷನ್ ಇಲ್ಲ. ಎದಕ್ ಬೀಳಾತಿತ್ತಂತಂದ್ರೆ ಇದು ಐಟಿ ಸೆಕ್ಟರ್ನಾಗೇನ ಒಂದು ಪ್ರಾಬ್ಲಮ್ ಉಂಟಾಗೈತಿ. ಅದಕ್ಕೆ ಎಕ್ಸ್ಪರ್ಟ್ಗಳು ಏನನ್ನತ್ತಾರಂತಂದ್ರ ಐಟಿ ಸ್ಟ್ರಕ್ಚರ್ ಶಿಫ್ಟ್ ಆಗತೈತಿ, ಐಟಿ ಸೆಕ್ಟರ್ದ ಸ್ಟ್ರಕ್ಚರ್ ಶಿಫ್ಟ್ ಆಗತೈತಿ ಅಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಅಂದ್ರ ಐಟಿದ ಏನ್ ಬಿಸ್ನೆಸ್ ಐತಿ ಅದ್ರಾಗಿಂದ ವೀಕ್ಷಕರ ಏನ್ ಮೊದಲೇನ್ ಹಳೆ ಪದ್ಧತಿ ನಡೀತಿತ್ತ ಅದೀಗ ಚೇಂಜ್ ಆಗಿ ಬೇರೆ ಪದ್ಧತಿಗ ಹೋಗಾತೈತಿ. ಅದ ವೀಕ್ಷಕರಿ ಎಐ ಕಾರಣದಿಂದನೇ ಇವತ್ತ ಭಾರತದ ಐಟಿ ಇಂಡೆಕ್ಸ್ ಈ ತರ ಬಿದ್ದಾವಂತ ನಾವು ಅನ್ಬೋದ. ಕೆಲವೊಂದು ಡೇಟಾ ತೊಗೊಂಬಂದೇನಿ, ಈ ಡೇಟಾಲೇನು ನೀವು ತಿಳ್ಕೊಬೋದಾ. ಇದು ಬರೀ ಐಟಿ ಏನಿದೆ ನಾವು ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ತೇವೆ ಅವ್ರಿಗಷ್ಟೇ ಅಷ್ಟಿಲ್ಲ, ಐಟಿ ಸೆಕ್ಟರ್ನಾಗ ಏನು ದುಡಿತಾರೆ ಇಂಜಿನಿಯರ್ಗಳು ಅವ್ರಿಗೂ ವೀಕ್ಷಕರಿಗೆ ಎಐದಿಂದ ಭಾಳ ನಷ್ಟ ಆಗ್ತೈತಿ. ಇವು ಕೆಲವೊಂದು ಡೇಟಾ ತೊಗೊಂಬಂದೇನಿ, ಆ ಡೇಟಾ ಮುಖಾಂತರ ತಿಳ್ಕೊಳ್ಳೋನು ಎಐ ಎಷ್ಟು ವೀಕ್ಷಕರಿಗೆ ಡೇಂಜರಸ್ ಐತಿ. ಹೂಡಿಕೆದಾರರಿಗೂ ಆಗಲಿ ಅಥವಾ ಯಾರು ಐಟಿ ಸೆಕ್ಟರ್ನ ಜಾಬ್ ಮಾಡ್ತಾರೆ ಅವ್ರಿಗೂ ಆಗಲಿ. ನೋಡ್ರಿ ವೀಕ್ಷಕರೇ, ಇದು US ಫಸ್ಟ್ ಡೇಟಾ ಐತಿ, ಅದು US ಹೇಳ್ತಾನೆ. ಆಮೇಲೆ ಭಾರತದಾಗೂ ಏನಾಗತ್ತೈತೆ ಅಂತ ತಿಳ್ಕೊಳ್ಳೋಣ. ನೋಡ್ರಿ US ಏನು ಎಂಟ್ರಿ ಲೆವೆಲ್ ಜಾಬ್ಗಳು ಇದಾವ 2023ದಿಂದ 25 ತನಕ 35% ವೀಕ್ಷಕರೇ ಡೌನ್ ಆಗಿದಾವಂತ. ಅಂದ್ರೆ ಯಾರು ಪಾಪ ಎಂಟ್ರಿ ಲೆವೆಲ್ ಜಾಬ್ ಮಾಡೋರಿದ್ದಾರೆ ಅವ್ರಿಗೆ ಜಾಬನ್ನು ಸಿಗವಲ್ರಿ. ಅಷ್ಟು ವೀಕ್ಷಕರೇ ಎಂಟ್ರಿ ಲೆವೆಲ್ ಜಾಬ್ಗಳು US ಕಡಿಮೆ ಆಗ್ಯಾವ. ಎಐದಿಂದ ಯಾವ ಥರ ಜಾಬ್ಗಳ ಮೇಲೆ ಪೆಟ್ಟು ಬೀಳತ್ತೈತೆ ಅಂತ ಇದರಲ್ಲಿನ ನೀವು ತಿಳ್ಕೊಬೋದಾ. ಮತ್ತು ವೀಕ್ಷಕರೇ, ನಾವು ಇಂಟರ್ನ್ಶಿಪ್ ಏನಂತೀವಿ, ಇಂಟರ್ನ್ಶಿಪ್ನು 15% ಡ್ರಾಪ್ ಕಾಣೈತಂತ US ಐಟಿ ಸೆಕ್ಟರ್ನಾಗ. ಮತ್ತು ಹೊಸ ಹೈರಿಂಗ್ ಏನು ಹೈರಿಂಗ್ ನಡೀತಾವ ಹೊಸದ ಅವು ಸಹ 2024ರ್ನಾಗ 50% ಡೌನ್ ಆಗ್ಯಾವಂತ. ಅಂದ್ರೆ 100 ಇಂಜಿನಿಯರ್ಸ್ ಬಂದ್ರಂದ್ರೆ ಬರೀ 50 ಇಂಜಿನಿಯರ್ಸ್ಗೆ ಅಷ್ಟೇ ಜಾಬ್ ಸಿಕ್ಕ್ಯಾವ, ಉಳಿದಿದ್ದ 50 ಇಂಜಿನಿಯರ್ಸ್ಗೆ ಜಾಬನ್ನು ಸಿಕ್ಕಿಲ್ಲ ಅಂತ ನಿಮಗೆ ಈ ಡೇಟಾಲೇನು ಗುರ್ತಾಗ್ತೈತಿ. ಅಂದ್ರೆ US ಯಾವ ತರ ಐಟಿ ಪರಿಸ್ಥಿತಿ ಆಗೈತಿ, ಅದು ದುಡ್ಯಾವ್ರದ್ದು ಯಾವ ತರ ಪರಿಸ್ಥಿತಿ ಆಗೈತಿ ಅಂತ ನೀವು ತಿಳ್ಕೊಬೋದಾ. ಭಾರತದನು ಪರಿಸ್ಥಿತಿ ಅಷ್ಟೇನು ಸರಿ ಇಲ್ಲ. ಭಾರತದನು ಡೇಟಾ ನೋಡ್ಬೋದು ನೀವು. ಏನ್ ಟೆಕ್ ಹೈರಿಂಗ್ ಐತಿ ಭಾರತದಾಗನು, ಟೆಕ್ ಹೈರಿಂಗ್ನಾಗ 24% ವೀಕ್ಷಕರೇ ಡ್ರಾಪ್ ಕಾಣೈತಂತ್ರಿ. ಎಂಟ್ರಿ ಲೆವೆಲ್ ಏನ್ ರೋಲ್ಸ್ ಇರ್ತಾವ ಅದ್ರಾಗನು ಸಹ 18ರಿಂದ 25% ಡೌನ್ ಆಗೈತಿ. ಮತ್ತ ವೈಟ್ ಕಾಲರ್ ಲಿಸ್ಟಿಂಗ್ ಏನ್ ಅಂತೇವ್ ನಾವು ಅವು ಸಹ 20% ಡೌನ್ ಆಗಿದಾವ. ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಏನ್ ತಗೋತಾರ ಅವು 20% ಡೌನ್ ಆಗ್ಯಾವ್ರಿ. ಅಂದ್ರೆ ಯಾವ ತರ ಐಟಿ ಸೆಕ್ಟರ್ ಪರಿಸ್ಥಿತಿ ಆಗೈತೆ ಅಂತ ನೀವು ಇತರ್ಲೇನು ತಿಳ್ಕೊಬೋದಾ. ಮತ್ತೊಂದು ವೀಕ್ಷಕರೇ, ಒಂದು ಸರ್ವೆ ಮಾಡಿರೋ ಒಂದು ಡೇಟಾನ ತೆಗೆದ್ರ ಅದ್ರಾಗ 60% ಏನ ಎಕ್ಸಿಕ್ಯೂಟಿವ್ಸ್ ಇದಾರ. ಅವ್ರ ವೀಕ್ಷಕರು ಏನ್ ಪ್ಲಾನ್ ಮಾಡತ್ತಾರಂತಂದ್ರ ಏನ್ 60% ಸಾದಾ ಕೆಲಸ ಇರ್ತಾವ, ಎಂಟ್ರಿ ಲೆವೆಲ್ ವರ್ಕ್ ಏನ್ ಇರ್ತಾವ ಅದನ್ನ ಎಐಲೇನ ಮಾಡ್ಸೋನು. ಫ್ರೆಶರ್ಸ್ ಅಥವಾ ಏನ್ ಸಣ್ಣ ಕೆಲಸ ಮಾಡ್ತಿರ್ತಾರೆ ಎಂಟ್ರಿ ಲೆವೆಲ್ ಅವರಿಂದ ಮಾಡ್ಸೋದ್ ಬ್ಯಾಡ್ ಅಂತ ನಾವು ವೀಕ್ಷಕರಿಗೆ ಹೇಳಿದಾರೆ ದೊಡ್ಡ ದೊಡ್ಡ ಕಂಪ್ನಿದವ್ರ. ಅಂದ್ರೆ ಇದ್ರಲ್ಲೇನೋ ನೀವು ತಿಳ್ಕೊಬಹುದು ಏನ್ ಸಣ್ಣ ಜಾಬ್ ಇದ ಅವರೇ ಹೋಗೇ ಬಿಟ್ಟಂಗ ಯಾವ್ರಿ ಇದೊಂದು ಎಐದಿಂದ. ಇದ ಒಂದು ಅಂಜಿಕೆದಿಂದನ ಭಾರತದ ಐಟಿ ಕಂಪ್ನಿಗಳು ಈ ತರ ಬೆಳತ್ತವ. ಅದ್ರಾಗನು ಮೇನ್ ಏನಂತಂದ್ರ ಭಾರತದ ಐಟಿ ಕಂಪ್ನಿಗಳು ಯಾಕೆ ಈ ತರ ಕುಸಿಯತ್ತವ, ಜಗತ್ತದ ಐಟಿ ಕಂಪ್ನಿಗಳು ಕುಸಿಬೋದೈತಿ ಒಂದ್ ಕಾರಣದಿಂದ, ಬಟ್ ಜಗತ್ತದ ಐಟಿ ಕಂಪ್ನಿಗಳು ಅಷ್ಟು ಕುಸಿವಲು, ಭಾರತದ ಐಟಿ ಕಂಪ್ನಿಗಳನ್ನ ಬಹಳ ಕುಸಿಯತ್ತವ. ಅದರಿಂದ ಮೇನ್ ಕಾರಣ ಏನಂತಂದ್ರೆ ಭಾರತದ ಐಟಿ ಕಂಪ್ನಿಗಳ ಪ್ರಾಡಕ್ಟ್ ಬೇಸ್ ಐಟಿ ಕಂಪ್ನಿಗಳಿಲ್ಲ, ಇವ್ರದ ಯಾವುದು ವಸ್ತು ಇಲ್ಲ. ಇವ್ರು ಏನ್ ಮಾಡ್ತಾರೆ ಬರೀ ಸರ್ವಿಸ್ ಬೇಸ್ಡ್ ಐಟಿ ಕಂಪ್ನಿಗಳಿದ್ದಾವ. ಬೇರೆ ದೊಡ್ಡ ದೊಡ್ಡ ಏನ್ ಕಂಪ್ನಿಗಳಿದಾವ ಅವಕ್ಕೆಲ್ಲ ಬರೀ ಸರ್ವಿಸಸ್ ಕೊಡ್ತಾರೆ ಇವ್ರ. ಅದ ಕಾರಣ ಈ ಎಐದಿಂದ ಸರ್ವಿಸಸ್ ಕೊಡೋ ಏನ್ ಕಂಪ್ನಿಗಳಿದ್ದಾವ ಅವಕ್ಕನ ಭಾಳ ನಷ್ಟ ಆಗ್ತಿತ್ತು ಅಂತಾನೆ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಏನ್ ಇವ್ರದ್ದು ವೀಕ್ಷಕರೇ ಸೇಲ್ಸ್ ಅದು ಆಗ್ತಿತ್ತದ 50% ಕುಸಿಬೋದಂತನೂ ಒಬ್ರೊಬ್ರು ಅನ್ನತ್ತಾರ. ಹತ್ತಿರದನ ಒಂದು ಅಂಜಿಕೆದಿಂದ
ಈ ಥರ ಭಾರತದ ಮಾರುಕಟ್ಟೆ ಜಗತ್ತದೆಲ್ಲ ಮಾರುಕಟ್ಟೆಯನ್ನು ಕಂಪೇರ್ ಮಾಡ್ರೆ ಭಾರತದ ಮಾರುಕಟ್ಟೆನ ಭಾಳ ಖುಷಿ ಆಗ್ತೈತಿ. ಯಾಕಂತಂದ್ರೆ ಭಾರತದ್ದು ಎಲ್ಲ ದೊಡ್ಡ ದೊಡ್ಡ ಐ ಟಿ ಕಂಪ್ನಿಗಳ ಸರ್ವಿಸಸ್ ಕೊಡ್ತಾವ. ಆ ಸರ್ವಿಸಸ್ ಭಾಳ ಜನರನ್ನು ತೊಗೊಂಡ ಭಾಳ ಕಾಸ್ಟ್ದಿಂದ ಮೊದಲು ಕೊಡ್ತೀರ. ಆದೀಗ ಸ್ವಲ್ಪ ಇಂಜಿನಿಯರ್ಸನ್ನು ಬಳಸಿ ಸ್ವಲ್ಪ ಕಾಸ್ಟ್ನ್ಯಾಗ ಎ ಐನ ಭಾಳ ಬೇಗ ಮಾಡಿ ಕೊಡತೈತೆ ಕೆಲಸ. ಅದ ಕಾರಣ ಎ ಐ ಇವೆಲ್ಲ ಜಾಬ್ಗಳನ್ನು ಇವೆಲ್ಲ ಕಂಪ್ನಿಗಳನ್ನು ರಿಪ್ಲೇಸ್ ಮಾಡಿ ಫ್ಯೂಚರ್ನಾಗ ಎ ಐನ ಆಗ್ಬೋದಂತನೂ ಎಲ್ಲರದು ವೀಕ್ಷಕರ ಅನುಮಾನ ಐತಿ. ಅದ ಒಂದು ಅಂಜಿಕೆದಿಂದನ ಈ ಥರ ಇವತ್ತು ಐ ಟಿ ಇಂಡೆಕ್ಸ್ 5% ಅಥವಾ 5.5%ಗಿಂತ ಹೆಚ್ಚು ಬಿದ್ದೈತ್ರಿ ವೀಕ್ಷಕರ ಐ ಟಿ ಇಂಡೆಕ್ಸ್. ಅದ ಕಾರಣ ಇದು ಒಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್. ಅದ ಕಾರಣ ಎಕ್ಸ್ಪರ್ಟ್ಗಳ ಐ ಟಿ ಸೆಕ್ಟರ್ದ ಸ್ಟ್ರಕ್ಚರಲ್ ಶಿಫ್ಟ್ ಆಗತೈತಿ. ಅದ ಕಾರಣನ ಈ ಥರ ಖುಷಿ ಆತೈತೆ ಅಂತನೂ ಎಲ್ಲರೂ ಅನ್ನತಾರ. ಇದು ನಿಮ್ಗೆ ಗುರ್ತಿರ್ಬೇಕ. ಮತ್ತೊಂದು ಏನಂತಂದ್ರೆ ಏನು ದೊಡ್ಡ ಐ ಟಿ ಕಂಪ್ನಿ ಐತಿ ಡಿಲಾಯ್ಟ್ ಅಂತ, ಆ ಕಂಪ್ನಿದಾಗನು ಸಹ 18% ಹೈರಿಂಗ್ ಅನ್ನ ಕಡಿಮೆ ಮಾಡ್ಯಾರಂತ. ಇದ್ರಲ್ಲೇನೋ ನೀವು ತಿಳ್ಕೊಬೋದ. ಅದೇ ಥರ ಭಾರತದ ಐ ಟಿ ಕಂಪ್ನಿಗಳದಾಗೂ ಇದ್ದಾರ. ನೀವು ನೋಡಿರ್ಬೋದು 3-4 ತಿಂಗಳನ್ನ ಯಾವ ಥರ ಭಾರತದ ಐ ಟಿ ಕಂಪ್ನಿಗಳನ್ನು ಸಹ ಭಾಳ ಜನರಿಗೆ ಫೈರ್ ಮಾಡಿದ್ದಾರೆ. ಹೈರಿಂಗ್ ಬಿಡ್ರಿ ಇದ್ದವ್ರಿಗೂ ತೆಗಿತಾರೆ. ಅದ ಕಾರಣ ಯಾವ ಥರ ಈ ಸೆಕ್ಟರ್ದ ಪರಿಸ್ಥಿತಿ ಆಗೈತೆ ಅಂತ ನೀವು ತಿಳ್ಕೊಬೋದ. ಯಾಕೆ ಈ ಥರ ಆಗತೈತೆ ಅಂತಂದ್ರೆ ಮೇನ್ ವೀಕ್ಷಕರೇ ಒಂದು ಕ್ಲಿಯರ್ ವ್ಯೂ ಇಲ್ಲ. ಎ ಐ ಬಂದು ಖರೇನ ಎಲ್ಲರದು ಜಾಬ್ ತಿಂತೈತೋ ಅಥವಾ ಏನಂತ ಒಂದು ಇನ್ನೂ ಕ್ಲಿಯರ್ ಯಾರಿಗೂ ವಿಷನನೇ ಇಲ್ಲ. ಅದ ಕಾರಣ ಕಂಪ್ನಿಗಳನ್ನು ಸಹ ಈಗ ಇದ್ದವ್ರಿಗೆ ನಡ್ಸೋನು ಯಾರು ಉಪಯೋಗ ಇದ್ದಾರೆ ಅವ್ರ ಇಂಜಿನಿಯರ್ಸ್ಗಳ್ಗೆ. ಮತ್ತೇನು ಹೊಸ ಇಂಜಿನಿಯರ್ಸ್ ಇದ್ದಾರೆ ಅವ್ರಿಗೆ ತೊಗೊಳೋದನ್ನ ಬೇಡ, ತೊಗೊಂಡ ಸುಮ್ಮ ಅವ್ರಿಗೆ ಮತ್ತು ನಾವು ಪೇಮೆಂಟ್ ಕೊಡಬೇಕಾಗ್ತೈತಿ. ಇನ್ನು ಏನು ಕ್ಲಿಯರ್ ವ್ಯೂವನ್ನೇ ಇಲ್ಲ ಇದು ಎ ಐದಿಂದ ಏನಾಗ್ತೈತಿ ಏನಿಲ್ಲ ಅಂತ. ಅದ ಕಾರಣ ವೀಕ್ಷಕರೇ ಸ್ವಲ್ಪ ದಿನ ನಿಲ್ಬೇಕು, ನಾವು ತಿಳ್ಕೊಬೇಕು ಎ ಐ ಬಗ್ಗೆ. ಎ ಐ ಖರೇನ ಫ್ಯೂಚರ್ನಾಗ ಈ ಥರ ಎಲ್ಲರದು ಜಾಬ್ ತಿಂದು ಈ ಥರ ಆಗ್ತೈತಿಯೋ ಇಲ್ಲೋ ಅಂತ. ಅವಾಗ ನಾವು ಏನ್ರಿ ಒಂದು ಡಿಸಿಷನ್ ತೊಗೋಬೇಕು. ನೋಡ್ರಿ ಈಗ ಎಕ್ಸ್ಪರ್ಟ್ಗಳು ಏನನ್ನತ್ತಾರ ಅಂತಂದ್ರೆ ಇದು ಬರೀ ಜಾಬ್ ಮಾಡೋರಿಗೆ ತಿಳ್ಕೊರಿ, ಇದು ಜಾಬ್ ಮಾಡೋರು ಅಥವಾ ಜಾಬ್ ಹೋಗತ್ತವನತೀನಿ. ಅದ ಕಾರಣ ನಿಮಗೆ ಫ್ಯೂಚರ್ನಾಗ ಜಾಬ್ ಸಿಗ್ಬೇಕಂದ್ರೆ ನೀವು ಏನು ಮಾಡ್ಬೇಕಂತಂದ್ರೆ ಎ ಐ ಬಗ್ಗೆ ಕಲಿಬೇಕಾ, ಎ ಐ ಬಗ್ಗೆ ತಿಳ್ಕೊಬೇಕಾ, ಎ ಐ ಯಾವ ಥರ ಕೆಲಸ ಮಾಡ್ತೈತೆ ಅಂತ ನಿಮಗೆ ಗುರ್ತಿರ್ಬೇಕು. ಯಾಕಂತಂದ್ರೆ ಎಕ್ಸ್ಪರ್ಟ್ಗಳು ಏನನ್ನತ್ತಾರ ಅಂತಂದ್ರೆ ಫ್ಯೂಚರ್ನಾಗ ನೀವು ಹೋಗಿ ಸ್ವಂತ ಜಾಬ್ ಮಾಡೋದಿಲ್ಲ, ಎ ಐ ಜಾಬ್ ಮಾಡ್ತಿರ್ತೈತೆ. ಅದ್ರ ಮ್ಯಾಗ ನೀವು ಸೂಪರ್ವೈಸರ್ ಗತ್ಲೆ ಅದಕ್ಕೆ ನೋಡ್ಕೊತ ಇರ್ಬೇಕು. ಅದ ಕಾರಣ ಅದ್ರ ಮ್ಯಾಗ ನೀವು ಸೂಪರ್ವೈಸರ್ ಇರ್ಬೇಕಂದ್ರೆ ನಿಮಗೆ ಎ ಐ ಬಗ್ಗೆ ಎಲ್ಲ ಗುರ್ತಿರ್ಬೇಕು. ಅದ ಕಾರಣ ನೀವು ಎ ಐ ಬಗ್ಗೆ ಕಲೀರಿ ಅಂತಲೂ ನಾನು ನಿಮಗೆ ಹೇಳ್ತೇನೆ. ಅದ ಎಕ್ಸ್ಪರ್ಟ್ಗಳು ನಮಗಿಲ್ಲಿ ತಿಳಿಸತ್ತಾರ. ನೋಡ್ರಿ ವೀಕ್ಷಕರೇ, ಮಾರ್ಕೆಟ್ ಎದಕ್ಕೆ ಖುಷಿ ಆಗ್ತೈತೆ ಅಂತಂದ್ರೆ ಸದ್ಯ ಪರಿಸ್ಥಿತಿ ಚಲೋ ಐತೆ. ಐಟಿದ ರೆವೆನ್ಯೂನು ಚಲೋ ಐತಿ, ಅರ್ನಿಂಗ್ಸನು ಚಲೋ ಐತಿ, ಎಲ್ಲ ಚಲೋ ಐತಿ. ಬಟ್ ಫ್ಯೂಚರ್ನೇ ಎ ಐ ಬಂದ್ರೆ ನಮ್ಮದು ಬಿಸ್ನೆಸ್ ಹೋಗ್ತೈತೆ ಅಂತ ಅಂಜಿಕೆದಿಂದ ಖುಷಿ ಆಗ್ತೈತಿ. ಯಾವಾಗೂ ಒಂದು ತಿಳ್ಕೊರಿ, ರಿಟೇಲ್ ಇನ್ವೆಸ್ಟರ್ಸ್ಗೆ ಇದು ಗುರ್ತಿರಂಗಿಲ್ಲ, ಮಾರುಕಟ್ಟೆ ಇವತ್ತಿಂದ ಪ್ರಕಾರ ನಡೆಯಂಗಿಲ್ಲ. ಇವತ್ತೇನಾಗತೈತಿ, ಇವತ್ತು ವೀಕ್ಷಕರೇ ಏನರೇ ಚಲೋ ದಿನ ಇರ್ಬೋದ, ಬಟ್ ಫ್ಯೂಚರನ್ನು ನೋಡಿ ಸ್ಟಾಕ್ ಮಾರ್ಕೆಟ್ ಮೂವ್ ಆಗ್ತೈತಿ. ಅದೇ ಕಾರಣ ಐ ಟಿ ಸೆಕ್ಟರ್ನಾಗ ಅನ್ಸರ್ಟನಿಟಿ ಐತಿ, ಫ್ಯೂಚರ್ನಾಗ ಬಂದು ಎಲ್ಲ ತಿಂತೈತಂತ ಐ ಟಿ ಪರಿಸ್ಥಿತಿ ಈ ಥರ ಆಗತೈತಿ. ಅದ ಕಾರಣ ಮಾರುಕಟ್ಟೆ ಇವತ್ತಿನ ನೋಡಂಗಿಲ್ಲ, ಫ್ಯೂಚರ್ ಅದು ನೋಡ್ತೈತಿ. ಫ್ಯೂಚರ್ ಅದಕ್ಕೆ ಅನ್ಸರ್ಟನಿಟಿ ಅನ್ಸತೈತಿ, ಅದ ಕಾರಣ ಬೀಳತೈತಿ. ಇದು ನಿಮಗೆ ಗುರ್ತಿರ್ಬೇಕು. ಓವರ್ ಆಲ್ ವೀಕ್ಷಕರೇ ಇದೈತಿ ಇವತ್ತಿನ ಈ ವಿಡಿಯೋನ ನಿಮಗೆ ಗೊತ್ತಾಗಿರ್ಬೋದು ಯಾಕೆ ಐ ಟಿ ಕಂಪ್ನಿಗಳು ಈ ಥರ ಬೀಳತ್ತವ, ಅದರಿಂದ ಮೇನ್ ಕಾರಣ ಏನಂತನೂ ಎಲ್ಲ ಡೀಟೇಲ್ದಾಗ ತಿಳಿಸಿನಿ. ಮೇನ್ ಏನಂತಂದ್ರೆ ಇನ್ನೂ ಕ್ಲಿಯರ್ ವ್ಯೂ ಇಲ್ಲ, ಅದ ಕಾರಣ ನಾವೇನೂ ಆ್ಯಕ್ಷನ್ ತೊಗೊಳಕ್ಕೆ ಬರಂಗಿಲ್ಲ. ಸದ್ಯ ವೀಕ್ಷಕರೇ ಹೋಲ್ಡ್ ಮಾಡಿ ತಿಳ್ಕೊಂಡೇನೋ ಒಂದು ಚಲೋ ಡಿಸಿಷನನ್ನು ನಾವು ಹೂಡಿಕೆದಾರರಾಗಿ ತೊಗೋಬೇಕು. ನಮ್ಮ ಕಂಪ್ನಿಗಳು ಏನು ಮಾಡ್ತಾವೆ ಫ್ಯೂಚರ್ನಾಗ ಅಂತ ನೋಡ್ಬೇಕು. ಚೇಂಜ್ ಮಾಡ್ತಾರೋ ಅವ್ರ ಬಿಸ್ನೆಸ್ ಏನಿದೆ, ಸರ್ವಿಸ್ ಬೇಸ್ ಇದಾವೆ, ಅದನ್ನು ಚೇಂಜ್ ಮಾಡಿ ಅವ್ರದ್ದು ಎ ಐ ಮಾಡೆಲ್ ಮಾಡ್ತಾರೋ ಏನು ಅಂತ ನೋಡೋಣ. ಹಂಗೇನ್ರಿ ಆತಂತಂದ್ರೆ ಇದು ಒಂದು ಚಲೋ ಅಪಾರ್ಚುನಿಟಿನೂ ಆಗ್ಬೋದು ಭಾರತದ ಎ ಐ ಕಂಪ್ನಿಗಳಿಗೆ. ಅದ ಕಾರಣ ನೋಡೋಣ್ರಿ ಏನಾಗ್ತೈತೆ ಅಂತ. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.